ಮೇಲೆ ಹೊತ್ತುಕೊಂಡು ಇದು ವಿಶೇಷವಾಗಿ ಕೊಪ್ಪಳ ಜಿಲ್ಲಾ ಭಾಗ್ಯನಗರದಲ್ಲಿ ಪುಟ್ಟರಾಜ ಸಂಗೀತ ಪಾಠಶಾಲೆ ಅಂದರೆ ಮತ್ತು ಶಂಕರ್ ಸರ್ ಬಿನ್ನಾಳ್ ಅವರು, ಡಾಕ್ಟರ್ ಶಂಕರ್ ಸರ್ ಬಿನ್ನಾಳ್ ಅವರು ಹಾಗೂ ಮಾರುತಿ ಸರ್ ಬಿನ್ನಾಳ್ ಅವರು ಒಳಗೊಂಡಂತೆ ಎಲ್ಲ ಕೊಪ್ಪಳದ ಹಿರಿಯ ಕಲಾವಿದರಾಗಿರುವಂಥ ನಮ್ಮ ಉತ್ತರ ಕರ್ನಾಟಕದ SV ಅನಿಸ್ಕೊಂಡಿರುವಂಥ ಆಕಾಶವಾಣಿ ದೂರದರ್ಶನ ಕಲಾವಿದರು, ಸಾವಿರಾರು ಸಿಡಿಗೆ ಧ್ವನಿ ಕೊಟ್ಟಿರುವಂಥ ಪಂಡಿತ್ ಸದಾಶಿವ ಪಾಟೀಲ್ ಸರ್ ಕೊಪ್ಪಳ ಅವರಿಗೆ ಗುರುಗಳ ಆಶೀರ್ವಾದವಿರಲಿ ಅಂತೇಳಿ ಬಯಸಿ, ಸದಾಶಿವ ಐವಳ್ಳಿ ಆಕಾಶವಾಣಿ ಕಲಾವಿದರು, ನೆಲವಿದ ಕಲಾವಿದರು ಅಜ್ಜರ ಚೀಜು ವಚನಗಳನ್ನು ಪ್ರಸಾರ ಮಾಡೋಕ್ಕೆ ನಮ್ಮ ಸದಾಶಿವ ಐವಳ್ಳಿ ಸರ್ ಅವರು, ಸದಾಶಿವ ಪಾಟೀಲ್ ಸರ್ ಶ್ರಮಿಸಿದಂಥ ಪುಣ್ಯದ ಫಲದಿಂದ ಇವತ್ತು ಗುರುಗಳ ವಚನ ಚೀಜುಗಳನ್ನು ಆಕಾಶವಾಣಿಯಲ್ಲಿ ಬರ್ತಾ ಇದ್ದಾವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಆಶ್ರಮದ ಹಿರಿಯ ಗುರು ಬಂದಂಥ ಪಂಡಿತ್ ಸೋಮನಾಥ್ ಮರಡೂರ್ ಸರ್ ಅವರಾಗಲಿ ಹಾಗೂ ಅವರ ಪುತ್ರರಾಗಿರುವಂಥ ಬಸವಕುಮಾರ್ ಮರಡೂರ್ ಅವರಾಗಲಿ, ರಾಜೇಂದ್ರ ನಾಗ್ಕೋಡ್ರವರು, ಶಂಕರ್ ಕಬಡ್ಡಿ ಅವರು, ಹೀಗೆ ಹಿರಿಯ ಕಲಾವಿದರು ಇನ್ನೂ ಅನೇಕ ಮಂದಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಒಟ್ಟಾರೆ ಚೆನ್ನೈ ಸ್ವಾಮಿಗಳಾಗಲಿ, ನಮ್ಮ ದೊಡ್ಡಗೌಳಾಗಲಿ, ಸಂತಪ್ಪ ಬೆಲ್ಲದವರಾಗಲಿ, ನಮ್ಮ ಯಮನೂರಾಗಲಿ, ಹೀಗೆ ಇನ್ನೂ ಅನೇಕ ಗಾಯಕರು ಗಾಯಕಿಯರು, ಶಾಲೆಯ ಮಕ್ಕಳು ತಾವೆಲ್ಲ ಕೂಡಿ ವಿಶೇಷವಾಗಿ ಇವತ್ತು ಭಾಗ್ಯನಗರದಾಗ ಈ ಸಂಗೀತ ಕಾರ್ಯಕ್ರಮ ನಡೆದಿದ್ದು ಇದು ಒಂಥರ ವಿಶೇಷ. ಏನಂದರೆ ಇವತ್ತಿನ ಈ ಕಾರ್ಯಕ್ರಮ ನೋಡಿಬಿಟ್ರೆ ನಮ್ಮ ಗದಗ ಆಶ್ರಮದ ಜಾತ್ರೆ ಒಳಗೆ 5 ದಿನ ನಡೀತೇವಲ್ಲ, ಇವತ್ತು ಒಂದು ದಿನ ಆ ಜಾತ್ರೆ ಒಂದು ದಿನ ಕಾರ್ಯಕ್ರಮ ಇಲ್ಲೇ ನಡೆದತ್ತೆ ಅನ್ನೋ ಭಾಸ ಬರ್ತದೆ. ಆ ರೀತಿ ಒಳಗೆ ನಮ್ಮ ಗದಗ ಜಾತ್ರೆ ನೆನಪಾಗ್ತತಿ. ಆ ರೀತಿ ಒಳಗೆ ತಾವೆಲ್ಲ ಇಲ್ಲಿ ಕಾರ್ಯಕ್ರಮ ಮಾಡಿದ್ದೀರಿ. ಸಪ್ತ ತುಲಾಭಾರಗಳು ಮಾಡಿದ್ದೀರಿ. ಬೇಸ್ ಪಾಟೀಲ್ ಸರು ಅವರು ಒಳಗೊಂಡಂತೆ ಎಲ್ಲ ಸಂಘದ ಮುಖ್ಯಸ್ಥರಲ್ಲಿ, ಹಿರಿಯರಲ್ಲಿ, ಸನ್ಮಾನಿತರಲ್ಲಿ, ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಪತ್ರಿಕೆ TV ಮಾಧ್ಯಮದವರಲ್ಲಿ, ಮತ್ತೊಮ್ಮೆ ಎಲ್ಲ ಶಿಕ್ಷಣ ಇಲಾಖೆ ಅಧಿಕಾರಿಗಳಲ್ಲಿ, ಎಲ್ಲ ಸಮಸ್ತ ಅವರಿವರು ಅನ್ನದೇ ಎಲ್ಲ ಕಲಾವಿದರಿಗೂ, ಎಲ್ಲ ಭಕ್ತರಿಗೂ, TV ಮಾಧ್ಯಮ ಪತ್ರಿಕೆ ಮಾಧ್ಯಮದವರಿಗೂ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬಯಸಿ, ವಿಶೇಷವಾಗಿ ಅಂತಂದರೆ ಇವತ್ತೇನು ಈಗ ತಾನೇ ದಯಮಾಡಿಸಿ ಮಾತನಾಡಿ ಆಶೀರ್ವಾದ ಮಾಡಿ ದಯಮಾಡಿಸಿರುವಂಥ ಪೂಜ್ಯ ನಂದೇಶ್ವರಿ ಮಾತಾಜಿಯವರು ಕೂಡ 3,500 ಗಿಡಮೂಲಿಕೆ ವನಸ್ಪತಿ ಕೂಡ ಗೊತ್ತು. ಕಿಡ್ನಿ, ಲಿವರ್, ಕ್ಯಾನ್ಸರ್, ವೇರಿಕೋಸ್ ವೇನ್ಸ್ ಇರ್ಬೋದು, ಗ್ಯಾಂಗ್ರೀನ್ ಇರ್ಬೋದು, ಇವನ್ನೆಲ್ಲಕ್ಕೂ ರೋಗ ವಾಸಿ ಆಗಂಗೆ 10 ಲಕ್ಷ ಖರ್ಚಾಗುವಂಥದ್ದು ಕೇವಲ 10,000 ರೂಪಾಯಿದಾಗ ವಾಸಿ ಮಾಡುವಂಥ ಶಕ್ತಿ ಆ ಅಮ್ಮನಲ್ಲಿ ಇರೋದರಿಂದ, ಹಾಗಾಗಿ ಒತ್ತಿಗೆ ಇದ್ದಂಗೆ ನಿಖರವಾಗಿ ಹೇಳ್ತಕ್ಕಂಥ ಶಕ್ತಿ ಪಡೆದಿರುವಂಥ ನಂದೇಶ್ವರಿ ಮಾತಾಜಿಯವರು ವಿಶೇಷವಾಗಿ ಅವರು ಕೂಡ ಈ ಭಾಗ್ಯನಗರಕ್ಕೆ ಬಂದು ಪಾಲ್ಗೊಂಡು ನಿಮ್ಮೆಲ್ಲರ ದರ್ಶನ ಕೊಟ್ಟಿದ್ದಾರೆ. ವಿಶೇಷವಾಗಿ ಅವರ ಅಮ್ಮ 86 ವರ್ಷ, ಒಂದನೇ ನೀರಿಲ್ಲ, ಒಂದನೇ ಹಾಲಿಲ್ಲ, ನಿರಾಹಾರ 86 ವರ್ಷ ಬದುಕಿದೆ ಅಂತವರು. ಅವರು ಶಿಷ್ಯರಾಗಿರುವಂಥ ಪೂಜ್ಯ ನಂದೇಶ್ವರಿ ಮಾತಾಜಿಯವರು ಕೂಡ ಒಂದು ಮಾತು ದಯಮಾಡಿಸ್ಬೇಕಂದ್ರೆ ಒಂದೇ ಮಾತಿಗೆ ಅವರು ಸಿಗೋದು ಕಷ್ಟ, ಆದರೂ ದಯಮಾಡಿಸಿ ನಿಮ್ಮೆಲ್ಲರಿಗೂ ಆಶೀರ್ವಚನ ಮಾಡಿದ್ದಾರೆ. ಅವರಿಗೂ ಕೂಡ ಜೋರಾಗಿ ಚಪ್ಪಾಳಿ ಮುಖಾಂತರ ಅಭಿನಂದನೆ ಕೂಡ ಸಲ್ಲಿಸಿ, ನಮ್ಮ ಆಶ್ರಮದ ಮ್ಯಾನೇಜರ್ ಆಗಿರುವಂಥ ಪಂಡಿತ್ ಹೇಮರಾಜ್ ಶಾಸ್ತ್ರೀಜವರು ಒಳ್ಳೆ ಅಚ್ಚುಕಟ್ಟಾಗಿ ಆಶ್ರಮವನ್ನು ನಡೆಸ್ಕೊಂಡು ಬರ್ತಕ್ಕಂಥವ್ರು. ಹಾಗಾಗಿ ಅವರ ಆಶ್ರಮದಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಸ್ತಿನಿಂದ ನೋಡ್ಕೊಳೋದ್ರಿಂದ ನಾವೆಲ್ಲ ಈಗ ಅಡ್ಡಾಡ್ತೀವಿ ಹೊರಗೆ ಚಿಂತಿಲ್ದ. ಹಾಗಾಗಿ ಈ 7 ತುಲಾಭಾರ ಮಾಡಿದವರಿಗೂ ಮುಂದಿನ ವರ್ಷ 11 ತುಲಾಭಾರ ಮಾಡೋವರಿಗೂ ತಮ್ಮೆಲ್ಲರಿಗೂ ಕೂಡ ಆ ಭಗವಂತನ ಆಶೀರ್ವಾದ, ಗುರುಗಳ ಆಶೀರ್ವಾದ ಇರಲಿ, ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳ ಆಶೀರ್ವಾದ ಇರಲಿ. ಮುಂದಿನ ವರ್ಷ 12 ಆಗ್ಯಾವು, 12 ಮಂದಿಗೆ ಕೂಡ ಆಗ ಗುರುಗಳ ಆಶೀರ್ವಾದ ಇರಲಿ ಅಂತೇಳಿ ಬಯಸಿ, ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ.
ಈ ಕಾರ್ಯಕ್ರಮ ಮುಂದುವರಿಸ್ರಿ ನಡೀಲಿ ಅಂತ ತಿಳ್ಕೊಂಡು ಎಲ್ಲ ಕಲಾವಿದರಿಗೆ ಮತ್ತೊಮ್ಮೆ ಹೇಳ್ತೀನಿ. ನಮ್ಮ ಶಂಕರ್ ಬಿನ್ನಾಳ್ ಸರ್, ನಮ್ಮ ಮಾರುತಿ ಬಿನ್ನಾಳ್ ಸರ್ ಭಾಳ ಶ್ರಮಜೀವಿಗಳು. ಪ್ರತಿ ವರ್ಷ ಏನೋ ಒಟ್ಟು ಗುರುಗಳದು ಇಲ್ಲಿ ಪುಣ್ಯ ಸ್ಮರಣೋತ್ಸವ ಇರೋದು, ಜಯಂತಿ ಆಗಲಿ, ಒಟ್ಟಾರೆ ಸಂಗೀತ ಕಾರ್ಯಕ್ರಮ ನಾವು ಮಾಡಬೇಕು. ಎಲ್ಲ ದೊಡ್ಡ ದೊಡ್ಡ ಗಾಯಕರನ್ನ, ಕಲಾವಿದರನ್ನ, ವಾದಕರನ್ನ ಕರೆಸಬೇಕು. ಕೊಪ್ಪಳದ ಜನತೆ, ಭಾಗ್ಯನಗರದ ಜನತೆ ತಾವೆಲ್ಲ ನೋಡಿ ಸಂತೋಷ ಖುಷಿ ಪಡಬೇಕು ಅನ್ನೋದು ಒಂದು ಮಾತ್ರ ಅವರು ವಿಶೇಷ. ಯಾಕಂದರೆ ದುಡ್ಡು ಗಳಿಸ್ಬೇಕಾದ್ರೆ ಭಾಳ ಗಳಿಸ್ಬೋದು, ಆದರೆ ಏನೈತೆ ಅಂದರೆ ಎಲ್ಲರೂ ಕಲಾವಿದರನ್ನ ನೋಡ್ಲನ್ನ ವಿಚಾರಕ್ಕೆ ಕಲಾ ಸಂಗೀತ ಕೇಳಿ ಅನ್ನೋದಕ್ಕೆ ಕರೆಸ್ಯಾರೆ. ಅದಕ್ಕೆ ಆ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳು ಆಶ್ರಮ ಅಂಧ ಅನಾಥ ದೀನ ದಲಿತ ಬಡ ಮಕ್ಕಳಿಗೆ ಇರೋದರಿಂದ ತಾವು ಯಾರಾದರೂ ಕಣ್ಣಿಲ್ದ ಮಕ್ಕಳಿದ್ರೆ ನಮ್ಮ ಗದಗ, ದಾವಣಗೆರೆ, ಶಿವಮೊಗ್ಗ ತಂದು ಕೊಡ್ರಿ. ಏನಾದರೂ PUC ಡಿಗ್ರಿ ಓದೋ ಹುಡುಗರಿದ್ರೆ ಅವರಿಗೆ ಊಟಕ್ಕೆ ವಸತಿಗೆ ತೊಂದರೆ ಇತ್ತಂದರೆ ಲಿಂಗಸೂರು ಮಾತಾ ಮಾಣಿಕೇಶ್ವರಿ ಆಶ್ರಮದಾಗ ಕೂಡ ಅಲ್ಲಿ ಕೂಡ ಉಚಿತವಾಗಿ ಫೀಸ್ ಇಲ್ದೇ ಇಟ್ಕೊತಾರೆ, ಊಟ ವಸತಿ ಕೂಡ ಕೊಡ್ತಾರೆ. ನಿಮ್ಮ ಕಾಲೇಜಿನ ಫೀಸ್ ನೀವು ತುಂಬಿಕೊಂಡ್ರೆ ಸಾಕು, ಅಲ್ಲಿ ಊಟ ವಸತಿ ಅದನ್ನೆಲ್ಲ ಉಚಿತವಾಗಿ ನಿಮಗೆ ಡೊನೇಷನ್ ಇಲ್ದನ ಮಠದಾಗ ಇಟ್ಕೊತಾರೆ, ಊಟ ವಸತಿ ಕೂಡ ಕೊಡ್ತಾರೆ. ಅಂಥವ್ರು ಯಾರಾದ್ರೂ ಬಡತನದಲ್ಲಿ ಕಷ್ಟದಲ್ಲಿದ್ದವರಿದ್ದರೆ ನಾವು ಅದನ್ನು ಮಾತಾ ಮಾಣಿಕೇಶ್ವರ ಆಶ್ರಮಕ್ಕೂ ಕೂಡ ಅಲ್ಲಿ ಕೂಡ ಬೇಕಾದ್ರೆ ಹೋಗ್ರಿ, ಅಮ್ಮರಿಗೆ ನಾನು ಹೇಳ್ತೀನಿ ಅಂತ ತಿಳ್ಕೊಂಡು ಹೇಳಿ ನೀವು ಒಳ್ಳೇದು ಮಾಡಿರಿ, ಒಳ್ಳೆಯವರಾಗ್ರಿ, ಕೆಟ್ಟದ್ದು ಮಾಡಬೇಡ್ರಿ, ಕೆಟ್ಟದ್ದು ಆಗಬೇಡ್ರಿ. ಸದಾಶಿವ ಪಾಟೀಲ್ ಸರ್ ಇವತ್ತು ಪಂಡಿತ ಪಂಚಾಕ್ಷರ ಗುರುಗಳದು ರಾಷ್ಟ್ರಮಟ್ಟ ಪ್ರಶಸ್ತಿ ಆಗಬೇಕಾದ್ರೆ ಸದಾಶಿವ ಪಾಟೀಲ್ರು ನಮ್ಮ ಮ್ಯಾನೇಜರವರು ಭಾಳಷ್ಟು ಶ್ರಮ ವಹಿಸಿ ಅದನ್ನು ರಾಷ್ಟ್ರ ಪ್ರಶಸ್ತಿ ಸುಮಾರು 10 ಲಕ್ಷ ರೂಪಾಯಿ ಪಂಡಿತ ಪಂಚಾಕ್ಷರ ಗುರುಗಳ ಹೆಸರಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಮಾಡಿದರು. ಹಾಗಾಗಿ ಫಸ್ಟಿಗೆ ಒಂದಿಬ್ಬರಿಗೆ ಕೊಟ್ಟರು, ಮತ್ತೊಂದು ಸಲ ನಮ್ಮ ಇಲ್ಲಿ ಬಂದಂಥ ಪಂಡಿತ್ ಸೋಮನಾಥ್ ಮರಡೂರು ಗವೈಗಳು ಅವರಿಗೆ ಕೂಡ 10 ಲಕ್ಷ ಆ ಪ್ರಶಸ್ತಿ ಕೊಟ್ಟರು. ಈ ವರ್ಷ ಕೂಡ ದಿಲ್ಸಿದ್ ಖಾನ್, ಪರ್ವೀನ್ ಸುಲ್ತಾನ್ ಅವರಿಗೆ ಕೂಡ ಈ ಸರಿ ಪ್ರಶಸ್ತಿ ಗಾನಯೋಗಿ ಪಂಚಾಕ್ಷರ ಪ್ರಶಸ್ತಿ 10 ಲಕ್ಷ ರೂಪಾಯಿ ರಾಷ್ಟ್ರ ಪ್ರಶಸ್ತಿ ಪರ್ವೀನ್ ಸುಲ್ತಾನ್ ಅವ್ರಿಗೆ ಕೂಡ ಕೊಟ್ಟರು ರಾಷ್ಟ್ರ ಪ್ರಶಸ್ತಿ. ಅದಕ್ಕೆ ಈ ರೀತಿ ಒಳಗೆ ಅದನ್ನು ಶ್ರಮಪಟ್ಟು ಮಾಡಿದವರು, ಆಕಾಶವಾಣಿಗೆ ಚೀಜ್ಗಳನ್ನು ವಚನಗಳು ಆಡೋಕ್ಕೆ ಮಾಡಿದವರು, ಫೋಟೋ ಹಾಕೋಕ್ಕೆ ಶ್ರಮಪಟ್ಟವರು ಸದಾಶಿವ ಪಾಟೀಲ್ ಸರ್ ಅಂದರೆ ತಪ್ಪಾಗೋದಿಲ್ಲ. ಅಂಥವ್ರಿಗೆ ಆರೋಗ್ಯ ಭಾಗ್ಯ ನಮ್ಮ ಮಾರುತಿ ಬಿನ್ನಾಳ್ ಸರ್, ಶಂಕರ್ ಬಿನ್ನಾಳ್ ಸರ್ ಅವರಿಗೆ, ಮತ್ತೊಮ್ಮೆ BS ಪಾಟೀಲ್ ಸರ್ ಅವರಿಗೂ ಎಲ್ಲರಿಗೂ ಅವರಿವ್ರು ಅನ್ನೋದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬಯಸಿ ಈ ಒಂದು ತುಲಾಭಾರ ಇದು 3050 ಇದೆ, 3056 ಆಗಿದ್ವಾ? ನೀವು ಎಷ್ಟು 3062ನೇ ತುಲಾಭಾರ ಇವತ್ತು ಭಾಗ್ಯನಗರದ ನಡೆದದ್ದು ಅಂತೇಳಿ ಹರಿಸಿ ನನ್ನ ನಾಡು ಮತ್ತನ್ನು ಗುರುಪಾದ ಕರೆಸ್ತಾರೆ. ಧನ್ಯವಾದಗಳು. ಈಗ